ಒಂದು ಸುಮಾರು 8 ಜನ ಯುವಕರು ಈಜಾಡಲು ಹೋಗಿ ಒಂದು ದುರ್ಘಟನೆ ನಡೆದು ಅದರಲ್ಲಿ ಇಬ್ಬರು ಯುವಕರು ದುರ್ಘಟನೆಯಲ್ಲಿ ಮೃತರಾಗಿದ್ದು ಖಚಿತವಾಗಿದೆ. ನಿನ್ನೆಯಿಂದ ನಾವು ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ನಿನ್ನೆ ಮಧ್ಯಾಹ್ನದಿಂದ ನಿನ್ನೆ ಒಬ್ಬರ ಮೃತದೇಹವನ್ನು ಹೊರತೆಗೆಯಲು ಸಾಧ್ಯವಾಗಿತ್ತು. ರಾತ್ರಿವರೆಗೆ ಕಾರ್ಯಾಚರಣೆ ನಡೆಸಿದರೂ ಒಬ್ಬ ಸೋಹೆಲ್ ಹತ್ರಿಕ್ಯಾಳ ಅವರ ಒಂದು ಬಾಡಿ ಸಿಕ್ಕಿದ್ದಿಲ್ಲ. ಈಗ ತಾನೇ ನಮ್ಮ ಅಗ್ನಿಶಾಮಕ ದಳದ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಹಾಗೂ ವಿವಿಧ ಎಲ್ಲ ಇಲಾಖೆಯ ಅಧಿಕಾರಿಗಳ ಒಂದು ಪ್ರಯತ್ನದಿಂದ ಇವತ್ತು ಸೋಹೆಲ್ ಹತ್ರಿಕ್ಯಾಳ ಅವರ ಒಂದು ಮೃತದೇಹವನ್ನು ಹೊರಗೆ ಈಗ ತೆಗೆದಿದ್ದೀವಿ. ನಿರಂತರವಾಗಿ ಕಾರ್ಯನಿರ್ವಹಿಸಿದಂಥ ಜಿಲ್ಲಾ ಆಡಳಿತದ ಪರವಾಗಿ ಅಗ್ನಿಶಾಮಕ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಎಲ್ಲ ಇಲಾಖೆಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಈ ಕೆರೆ ಆಳವಾಗಿರುವುದರಿಂದ ಮಕ್ಕಳಿಗೆ ಗೊತ್ತಾಗದೆ ಮೇಲಿಂದ ಮೇಲೆ ಬೇರೆ ಬೇರೆ ಕಡೆ ಇಂಥ ದುರಂತಗಳಾಗೋದು ಕಂಡು ಬರ್ತಾ ಇದೆ. ಆದ್ದರಿಂದ ಪಾಲಕರು ಎಚ್ಚರಿಕೆಯಿಂದ ತಮ್ಮ ಮಕ್ಕಳನ್ನು ಈ ನೀರಿನಲ್ಲಿ ಹೋಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಂತೇಳಿ ಈ ಸಮಯದಲ್ಲಿ ಹೇಳ್ತೀನಿ. ಈಗಾಗಲೇ ಅವರ ಮೃತರ ಕುಟುಂಬದ ಎಲ್ಲ ಮಾಹಿತಿಯನ್ನು ತೊಗೊಂಡಿದ್ದೀವಿ. ಇವರು ಸೋಹೆಲ್ ಅವರ ಪತ್ನಿ ಹಾಗೂ 2 ವರ್ಷದ ಮಗು ಇದೆ. ಆಮೇಲೆ ಅವರು ಡ್ರೈವರ್ ವೃತ್ತಿಯಲ್ಲಿ ಇರೋದರಿಂದ ಅವರಿಗೆ ಲೇಬರ್ ಕಾರ್ಡ್ ಇದ್ದರೆ ಲೇಬರ್ ಇಲಾಖೆಯಿಂದ ಹಾಗೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಒಂದು ಅವರಿಗೆ ಪರಿಹಾರವನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವು ಇವತ್ತೇ ಪ್ರಸ್ತಾವನೆಯನ್ನು ಸಲ್ಲಿಸಿ ಅವರ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ಮಾಡಿ. ಇದು ಒಂದು ಕುಮಟಗಿ ಅಂದ್ರೆ ಟೂರಿಸಂ ಪ್ಲೇಸ್. ಇಲ್ಲಿ ವಾಚ್ಮೆನ್ ಎಲ್ಲ ಕೇಳಿ ಅವರು ಕುಟುಂಬವರು ಆರೋಪ ಮಾಡ್ತಿದ್ದಾರೆ. ವಾಚ್ಮೆನ್ ಇದ್ದಂದ್ರೆ ಇಂಥ ಘಟನೆ ಆಗ್ತಿದ್ದಿಲ್ಲ. ಈಗ ಇದು ಪುರಾತತ್ವ ಇಲಾಖೆಗೆ ಸಂಬಂಧಿಸಿದ ಒಂದು ಕಟ್ಟಡ ಆಗಿರೋದ್ರಿಂದ ಪುರಾತತ್ವ ಇಲಾಖೆಗೆ ಯಾಕಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಭಾಳಷ್ಟು ಮಾನ್ಯುಮೆಂಟ್ಸ್ಗಳು ಇದ್ದಾವೆ. ಎಲ್ಲ ಒಂದು ಮಾನ್ಯುಮೆಂಟ್ಗಳಲ್ಲಿ ಒಂದು ಗಾರ್ಡನ್ನು ಇಡಬೇಕಂತ ಹೇಳಿ ಈಗಾಗಲೇ ನಾವು ಹೇಳಿದ್ದೀವಿ. ಅವ್ರ ಸಿಬ್ಬಂದಿ ಕೊರತೆ ಇರ್ಬೋದು, ಆದರೂ ನಾವು ಇಲಾಖೆಯವರಿಗೆ ಇಲ್ಲಿ ಒಂದು ಮತ್ತು ಪೊಲೀಸ್ ಇಲಾಖೆಯವರು ನಿನ್ನೆ DSP ಸರ್ ನಾವು ಎಲ್ಲ ವಿಚಾರಣೆ ಮಾಡಿದ್ದೀವಿ. ಯಾಕಂದರೆ ಭಾಳಷ್ಟು ಫ್ಲೋಟಿಂಗ್ ಪಾಪ್ಯುಲೇಷನ್ ಇರೋದರಿಂದ ಇಲ್ಲಿ ಒಂದು ಪೊಲೀಸ್ ಸಿಬ್ಬಂದಿ ಮತ್ತು ಒಂದು ಭದ್ರತಾ ಸಿಬ್ಬಂದಿಯನ್ನು ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಆದರೂ ಜಾಗರೂಕತೆಯಿಂದ ಸಾರ್ವಜನಿಕರು ಮಕ್ಕಳನ್ನು ಈ ರೀತಿ ಬಿಟ್ಟರೆ ಪ್ರಾಣಕ್ಕೆ ತೊಂದರೆ ಆಗ್ತೈತಿ, ಎಲ್ಲ ಭಾಳಷ್ಟು ಸರ್ಕಾರಕ್ಕೂ ಹೊರೆ ಆಗ್ತೈತಿ. ಅದಕ್ಕೆ ದಯವಿಟ್ಟು ಪಾಲಕರು ಎಚ್ಚರಿಕೆ ವಹಿಸಲಿ. ನಾವು ಸರ್ಕಾರ ವತಿಯಿಂದ ಅವರಿಗೆ ಇಲ್ಲಿ ಒಂದು ಕಾವಲವನ್ನು ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಎಲ್ಲರೂ ಆರಾಮಾಗಿದ್ದಾರೆ. ಇಬ್ಬರು ಒಳಗೆ ಹೋಗಿಲ್ಲ, ಅವರು ಹೊರಗೆ ಇದ್ದರು. ಆಮೇಲೆ 4 ಜನರಲ್ಲಿ ಒಬ್ಬರು ಹಾಸ್ಪಿಟಲ್ದಲ್ಲಿದ್ದಾರೆ, 3 ಜನ ಆರಾಮಿದ್ದಾರೆ. ಆಮೇಲೆ ಅವ್ರ ಸಹಾಯದಿಂದನೇ ನಾವು ಕಳೆದ 2 ದಿವಸದಿಂದ ಅವ್ರ ಜೊತೆ ಇದ್ದವರಿಂದ ಮಾಹಿತಿ ಪಡೆದುಕೊಂಡೇ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಅದಕ್ಕಾಗಿ ಅವ್ರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತೀನಿ. ಆದರೂ ಇದು ದುರ್ಘಟನೆ, ಈ ದುರ್ಘಟನೆಯನ್ನು ಆಗದೆ ಅಂತೆ ನಾವು ನೀವೆಲ್ಲರೂ ಕೂಡಿ ತಡೆಗಟ್ಟೋಣ ಅನ್ನೋಂಥ ವಿಷಯ. ಹೆಸರು ಪ್ರಶಾಂತ್ ಚನಗೊಂಡ ಅಂತೇಳಿ, ತಹಸೀಲ್ದಾರ್ ವಿಜಯಪುರ.